ಪರಿಷತ್ ಆಗ್ನೇಯ ಕ್ಷೇತ್ರಕ್ಕೆ ಮೈತ್ರಿ ಪಕ್ಷದಲ್ಲಿ ಈಗ ಫೈಟ್ ನಡೀತಾ ಇದೆ. ಇನ್ನು ಆಗ್ನೇಯ ಪದವೀಧರ ಕ್ಷೇತ್ರದಲ್ಲಿ ಬೇಡಿಕೆ ಇಟ್ಟಿರೋ ಜೆಡಿಎಸ್. ಪರಿಷತ್ ಆಗ್ನೇಯ ಕ್ಷೇತ್ರಕ್ಕೆ ಮೈತ್ರಿ ಪಕ್ಷದಲ್ಲಿ ಫೈಟ್ ನಡೀತಾ ಇದೆ. ಆಗ್ನೇಯ ಪದವೀಧರ ಕ್ಷೇತ್ರಕ್ಕೆ ಬೇಡಿಕೆ ಇಟ್ಟಿರೋ ಜೆಡಿಎಸ್. ಈಗಾಗಲೇ ಬಿಜೆಪಿಯಿಂದ ಕೆಎಂ ಸುರೇಶ್ಗೆ ಘೋಷಣೆಯಾಗಿರೋ ಟಿಕೆಟ್ ಬೆಂಗಳೂರು ಶಿಕ್ಷಕರ ಕ್ಷೇತ್ರ ಜೆಡಿಎಸ್ಗೆ ಮೀಸಲಿಟ್ಟಿದ್ದ ಬಿಜೆಪಿ ಹೈಕಮಾಂಡ್. ಬೆಂಗಳೂರು ಶಿಕ್ಷಕರ ಕ್ಷೇತ್ರದ ಬದಲಿಗೆ ಪರಿಷತ್ ಆಗ್ನೇಯ ಕ್ಷೇತ್ರಕ್ಕೆ ಜೆಡಿಎಸ್ ಬೇಡಿಕೆ. ಹೀಗಾಗಿ ಮೈತ್ರಿಯಲ್ಲಿ ಬಿಜೆಪಿ ಜೆಡಿಎಸ್ ಮಧ್ಯೆ ಕ್ಷೇತ್ರಕ್ಕಾಗಿ ಫೈಟ್. ಬಿಜೆಪಿ ಹೈಕಮಾಂಡ್ ಮಟ್ಟದಲ್ಲಿ ಚರ್ಚೆ ನಡೆಸಲಿರೋ ದಳಪತಿಗಳು. ನಿನ್ನೆ ರಾಜ್ಯ ಬಿಜೆಪಿ ಕಚೇರಿಯಲ್ಲೂ ಕೂಡ ಈ ಕ್ಷೇತ್ರದ ಬಗ್ಗೆ ರಾಜ್ಯ ನಾಯಕರ ಚರ್ಚೆ. ಘೋಷಣೆಯಾಗಿರೋ ಕ್ಷೇತ್ರ ಜೆಡಿಎಸ್ಗೆ ಬಿಟ್ಟು ಕೊಡದಂತೆ ಸಭೆಯಲ್ಲಿ ತೀರ್ಮಾನ. ಇನ್ನು ಹೈಕಮಾಂಡ್ ನಾಯಕರ ಜೊತೆ ಚರ್ಚಿಸಿ ಕ್ಷೇತ್ರ ಬಿಡದಂತೆ ಮನವಿಗೆ ತೀರ್ಮಾನ. ಹೈಕಮಾಂಡ್ ಅಂಗಳಕ್ಕೆ ತಲುಪಿದ ಪರಿಷತ್ ಆಗ್ನೇಯ ಕ್ಷೇತ್ರ ಟಿಕೆಟ್ ವಿಚಾರ. ಈ ಹಿಂದೆ ಜಿಬಿಎ ಮತ್ತು ರಾಜ್ಯಸಭೆ ಟಿಕೆಟ್ ವಿಚಾರ ಚರ್ಚೆಗೆ ಕಾರಣ ಆಗಿತ್ತು. ಈಗ ಆಗ್ನೇಯ ಕ್ಷೇತ್ರ ವಿಚಾರವಾಗಿಯೂ ಮೈತ್ರಿಯಲ್ಲಿ ಮುಸುಕಿನ ಗುದ್ದಾಟ ನಡೀತಾ ಇದೆ. ಕೇವಲ ಹೈಕಮಾಂಡ್ ಮಟ್ಟದಲ್ಲಿ ಮಾತ್ರ ಮೈತ್ರಿ ಹೊಂದಾಣಿಕೆ ಸ್ಟ್ರಾಂಗ್ ಇದೆ. ಪರಿಷತ್ ಆಗ್ನೇಯ ಕ್ಷೇತ್ರ ಜೆಡಿಎಸ್ ಪಾಲಾಗುತ್ತಾ ಎಂಬ ಕುತೂಹಲ ಕೂಡ ಇದೆ. ಇನ್ನು ಈ ಒಂದು ಪರಿಷತ್ ಆಗ್ನೇಯ ಕ್ಷೇತ್ರಕ್ಕೆ ಮೈತ್ರಿ ಪಕ್ಷದಲ್ಲಿ ಈ ಒಂದು ಪೈಪೋಟಿ ತೀವ್ರ ಆಗಿದೆ. ಸದ್ಯಕ್ಕೆ ಈ ಒಂದು ಮೈತ್ರಿ ಎಷ್ಟರ ಮಟ್ಟಿಗೆ ಸ್ಟ್ರಾಂಗ್ ಇದೆ ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ. ಮುಖ್ಯವಾಗಿ ಒಂದು ಜಿಬಿಎ ವಿಚಾರದಲ್ಲೂ ಕೂಡ ನೀವು ಗಮನಿಸಿದ್ರಿ, ಎಷ್ಟೆಲ್ಲ ಒಂದು ಚರ್ಚೆ ಆಯಿತು. ಜೊತೆಗೆ ರಾಜ್ಯಸಭೆ ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಬಹಳ ಚರ್ಚೆ ಆಯಿತು. ಸ್ಥಳೀಯ ಮಟ್ಟದ ನಾಯಕರಲ್ಲಿ ಈ ಒಂದು ಸಮಾನತೆ ಆಗಿರಬಹುದು ಅಥವಾ ಹೊಂದಾಣಿಕೆ ಇಲ್ಲವಾ ಎಂಬ ಪ್ರಶ್ನೆ ಕೂಡ ಮೂಡ್ತಾ ಇದೆ ಈ ಒಂದು ಮೈತ್ರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಆದರೆ ಹೈಕಮಾಂಡ್ ಮಟ್ಟದಲ್ಲಿ ಮಾತ್ರ ಈ ಒಂದು ಮೈತ್ರಿ ಹೊಂದಾಣಿಕೆ ಸ್ಟ್ರಾಂಗ್ ಆಗಿದೆ, ಸಕ್ಸಸ್ ಆಗಿದೆ. ಆದರೆ ಸ್ಥಳೀಯ ಮಟ್ಟದಲ್ಲಿ ಎಷ್ಟು ಸ್ಟ್ರಾಂಗ್ ಆಗಿದೆ? ಯಾಕೆಂತಂದ್ರೆ ಯಾವುದೇ ಒಂದು ಪಕ್ಷ ಆದ್ರೂ ಕೂಡ ಸ್ಥಳೀಯವಾಗಿ ಯಾವ ರೀತಿ ಇದೆ ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ. ಹಾಗಾಗಿ ಈಗ ಸ್ಥಳೀಯ ಮಟ್ಟದಲ್ಲಿ ಸ್ವಲ್ಪ ಈ ಒಂದು ಹೊಂದಾಣಿಕೆಯ ಕೊರತೆ ಎದ್ದು ಕಾಣ್ತಾ ಇದೆ. ಇತ್ತೀಚೆಗಷ್ಟೇ ಒಂದು 2028ರ ಎಲೆಕ್ಷನ್ ನಲ್ಲಿ ಏನಾದ್ರೂ ಒಂದು ವೇಳೆ ಗೆದ್ದರೆ ಯಾರು ಸಿಎಂ ಆಗಬೇಕು ಎಂಬ ವಿಚಾರ ಕೂಡ ಬಹಳ ಚರ್ಚೆ ಆಯಿತು. ಈ ಒಂದು ವಿಚಾರಕ್ಕೂ ಕೂಡ ಬಿಜೆಪಿ ಮತ್ತೆ ಜೆಡಿಎಸ್ ನಲ್ಲಿ ಕೆಲವೊಂದಿಷ್ಟು ಅಸಮಾಧಾನ ಕೂಡ ಇತ್ತು. ಇನ್ನು ಮುಖ್ಯವಾಗಿ ಒಂದು ಪರಿಷತ್ ಆಗ್ನೇಯ ಕ್ಷೇತ್ರಕ್ಕೆ ಮೈತ್ರಿ ಪಕ್ಷದಲ್ಲಿ ಈಗ ಬಹಳ ಫೈಟ್ ಮಾಡ್ತಾ ಇದ್ದಾರೆ. ಇನ್ನು ಆಗ್ನೇಯ ಪದವೀಧರ ಕ್ಷೇತ್ರಕ್ಕೆ ಜೆಡಿಎಸ್ನವರು ಕೂಡ ಬೇಡಿಕೆ ಇಟ್ಟಿದ್ದಾರೆ, ನಮಗೂ ಕೂಡ ಒಂದು ಟಿಕೆಟ್ ಬೇಕೇ ಬೇಕು ಅಂತ. ಈಗ ಆಲ್ರೆಡಿ ಬಿಜೆಪಿಯಿಂದ ಕೆಎಂ ಸುರೇಶ್ ಅವರಿಗೆ ಒಂದು ಆಗ್ನೇಯ ಪದವೀಧರ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಟಿಕೆಟ್ ಕೂಡ ಘೋಷಣೆ ಮಾಡಿದ್ದಾರೆ. ಇನ್ನು ಬೆಂಗಳೂರು ಶಿಕ್ಷಕರ ಕ್ಷೇತ್ರ ಜೆಡಿಎಸ್ಗೆ ಬಿಜೆಪಿ ಹೈಕಮಾಂಡ್ ಒಂದ್ ಕಡೆ ಮೀಸಲಿಟ್ಟಿದೆ. ಆ ಒಂದು ಕ್ಷೇತ್ರದಲ್ಲಿ ಜೆಡಿಎಸ್ಗೆ ಟಿಕೆಟ್ ಕೊಡಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಆದ್ರೆ ಬೆಂಗಳೂರು ಶಿಕ್ಷಕರ ಕ್ಷೇತ್ರದ ಬದಲಿಗೆ ನಮಗೆ ಪರಿಷತ್ ಆಗ್ನೇಯ ಕ್ಷೇತ್ರದಲ್ಲೇ ನಮಗೆ ಟಿಕೆಟ್ ಬೇಕು, ಆ ಒಂದು ಕ್ಷೇತ್ರಕ್ಕೆ ಟಿಕೆಟ್ ಕೊಡಿ ಅಂತ ಈಗ ಬೇಡಿಕೆಯನ್ನು ಇರಿಸಿದೆ ಜೆಡಿಎಸ್. ಹೀಗಾಗಿ ಮೈತ್ರಿಯಲ್ಲಿ ಬಿಜೆಪಿ ಮತ್ತೆ ಜೆಡಿಎಸ್ ಮಧ್ಯೆ ಈ ಒಂದು ಕ್ಷೇತ್ರಕ್ಕಾಗಿ ಫೈಟ್ ಕೂಡ ನಡೀತಾ ಇದೆ. ಬಿಜೆಪಿ ಹೈಕಮಾಂಡ್ ಮಟ್ಟದಲ್ಲಿ ಈಗ ದಳಪತಿಯವರು ಚರ್ಚೆಯನ್ನ ಮಾಡಲಿಕ್ಕೆ ಪ್ಲಾನ್ ಕೂಡ ಮಾಡಿಕೊಂಡಿದ್ದಾರೆ. ನಿನ್ನೆ ರಾಜ್ಯ ಬಿಜೆಪಿ ಕಚೇರಿಯಲ್ಲೂ ಕೂಡ ಈ ಕ್ಷೇತ್ರ ಬಗ್ಗೆ ರಾಜ್ಯ ನಾಯಕರು ಚರ್ಚೆ ಕೂಡ ಮಾಡಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.